ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿ ಮುಂದುವರೆದಿದ್ದಾರೆ. ಇದುವರೆಗೆ ಸಾಮಾಜಿಕ ಕ್ರಾಂತಿಯ ಹರಿಕಾರ ದೇವರಾಜ ಅರಸು ಅವರ ಹೆಸರಲ್ಲಿದ್ದ ದಾಖಲೆಯನ್ನ ಮೊನ್ನೆ ಜನವರಿ 6ನೇ ತಾರೀಕು ಸರಿಗಟ್ಟಿದ ಸಿದ್ದರಾಮಯ್ಯ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅರಸು ಅವರು 2789 ದಿನಗಳು ಅಂದರೆ 7 ವರ್ಷ 239 ದಿನ ಮುಖ್ಯಮಂತ್ರಿ ಆಗಿದ್ರು. ಅವರು ಸತತ 2 ಅವಧಿಗೆ ಸಿಎಂ ಹುದ್ದೆಯಲ್ಲಿದ್ದರು. ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಹುದ್ದೆಯಲ್ಲಿದ್ದಾರೆ ಮತ್ತು ಅರಸು ಅವರ ದಾಖಲೆಯನ್ನ ದಾಟಿದ್ದಾರೆ. ಇಬ್ಬರ ಕಾಲಘಟ್ಟದ ರಾಜಕೀಯ ಸಂದರ್ಭ ತೀರಾ ಬೇರೆ ಬೇರೆ ಅನ್ನೋದು ನಿಜ. ಅರಸು ಅವರಂತಹ ಮಹಾನಾಯಕನಿಗೂ ತಮಗೂ ಹೋಲಿಕೆ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಆದರೆ ಅರಸು ಅವರಂತೇನೆ ಸಿದ್ದರಾಮಯ್ಯ ಕೂಡ ಒಬ್ಬ ವರ್ಚಸ್ವಿ ನಾಯಕ ಅನ್ನೋದಂತೂ ಸತ್ಯ. ಅರಸು ರಾಜಕೀಯದಿಂದ ನಿರ್ಗಮಿಸಿದ ಹೊತ್ತಲೇ ಸಿದ್ದರಾಮಯ್ಯ ಅವರ ರಾಜಕೀಯ ಪ್ರವೇಶ ಆಗಿತ್ತು ಮತ್ತು ಈಗ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ದಾಖಲೆ ಅವರದ್ದಾಗಿದೆ. ಈವರೆಗೆ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಅನ್ಸ್ಕೊಂಡಿದ್ದ ಅರಸು ಅವರ ರಾಜಕಾರಣದ ದಿನಗಳು 4.5 ದಶಕಗಳಿಗೂ ಹಿಂದಿನದ್ದು. ಕರ್ನಾಟಕದ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮೂಲಕ ಹೊಸ ಸಾಧ್ಯತೆಯನ್ನ ತಂದವರು ಅರಸು. ಅಹಿಂದ ಚಳುವಳಿಗೆ ನಾಂದಿ ಹಾಡಿದ್ದವರೂ ಕೂಡ ಅರಸು. ಅವರ ಆದರ್ಶವನ್ನ ಸಿದ್ದರಾಮಯ್ಯ ಸೈದ್ಧಾಂತಿಕ ಬಲದೊಂದಿಗೆ ತಮ್ಮ ಅಧಿಕಾರದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವತ್ತಿನ ರಾಜಕಾರಣದಲ್ಲಿ ಪ್ರಬಲ ವರ್ಗಗಳನ್ನು ಮೀರಿ ತಳ ಸಮುದಾಯದವರು ನಿಲ್ಲೋದು ಸಾಧ್ಯವಾಗಿದೆ ಅಂತಂದ್ರೆ ಅದನ್ನ ಸಾಧಿಸಿದವರು ಅರಸು ಅನ್ನೋದನ್ನ ಮರೆಯೋದಕ್ಕಾಗೋದಿಲ್ಲ. ಅಂತಹ ಅರಸು ಅವರ ದೀರ್ಘಾವಧಿ ಆಡಳಿತ ಹೇಗಿತ್ತು, ಅರಸು ಅವರ ಕನಸು ಮತ್ತು ಸಾಧನೆಗಳು ಹೇಗೆ ರಾಜ್ಯ ರಾಜಕೀಯವನ್ನ ಹೊಸ ದಿಕ್ಕಿಗೆ ನಡೆಸಿದ್ವು ಅನ್ನೋದು ಈ ಹೊತ್ತಿನ ಕುತೂಹಲ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ರಾಜ್ಯದಲ್ಲಿ ದೀರ್ಘಾವಧಿ ಸಿಎಂ ಆಗಿದ್ದವರ ಪಟ್ಟಿಯಲ್ಲಿ ಈವರೆಗೆ ಮೊದಲನೆಯವರಾಗಿ ದೇವರಾಜ ಅರಸು ಇದ್ರು, 2ನೇವರಾಗಿ ಎಸ್ ನಿಜಲಿಂಗಪ್ಪ ಇದ್ರು. ಆ ನಂತರದ ಸ್ಥಾನದಲ್ಲಿದ್ದ ಸಿದ್ದರಾಮಯ್ಯ ಈಗ ಅರಸು ಅವರ ದಾಖಲೆಯನ್ನ ದಾಟಿ ರಾಜ್ಯದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಅನ್ಸ್ಕೊಂಡಿದ್ದಾರೆ. ಅರಸು ಅವರು 2 ಅವಧಿಗೆ ಮುಖ್ಯಮಂತ್ರಿ ಆಗಿದ್ರು. ಸುಮಾರು 7 ವರ್ಷ 7 ತಿಂಗಳ ಕಾಲ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ರು. ಸಿದ್ದರಾಮಯ್ಯ ಅದನ್ನೂ ದಾಟಿ ಮುಂದುವರೆದಿದ್ದಾರೆ. ಎಲ್ಲವೂ ಸರಿ ಇದ್ರೆ 10 ವರ್ಷಗಳನ್ನೇ ಅಧಿಕಾರದಲ್ಲಿ ಪೂರೈಸುವ ಹಂಬಲವೂ ಅವರ ಒಳಗಿದೆ. ಅರಸು ನಂತರ ಪೂರ್ಣಾವಧಿ ಸಿಎಂ ಆದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಸಿದ್ದರಾಮಯ್ಯ ಈಗ ದೀರ್ಘಾವಧಿ ಸಿಎಂ ಎಂಬ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1972ರಲ್ಲಿ ಹುದ್ದೆಗೇರಿದ್ದ ಅರಸು ಅವರು 1980ರವರೆಗೆ ಮುಖ್ಯಮಂತ್ರಿ ಆಗಿದ್ರು. ಹಿಂದುಳಿದ ಸಮುದಾಯದ ಮೊದಲ ಮುಖ್ಯಮಂತ್ರಿ, ಅಂದಿನ ಪ್ರಮುಖ ಕಾಂಗ್ರೆಸ್ ರಾಜಕಾರಣಿ, ಮೈಸೂರು ಜಿಲ್ಲೆಯ ಹುಣಸೂರಿನ ದೇವರಾಜ ಅರಸು. ಹಿಂದುಳಿದ ಸಮುದಾಯದವರಿಗೆ ಟಿಕೆಟ್ ನೀಡಿ ಗೆಲ್ಲಿಸಿ ಇಡೀ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ದೊಡ್ಡ ಪ್ರಮಾಣದಲ್ಲಿ ಕಾಣಿಸೋಕೆ ಕಾರಣರಾದವರು ಕೂಡ ಅರಸು ಅವರೇ ಆಗಿದ್ದಾರೆ. ರಾಜ್ಯದಲ್ಲಿ ದೇವರಾಜ ಅರಸು ಅವರು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿದ್ರು. 70ರ ದಶಕದಲ್ಲಿ ಅಹಿಂದ ಎಂಬ ಪದ ಸೃಷ್ಟಿ ಮಾಡಿದವರು ಅವರೇ. ಅಹಿಂದ ಆಂದೋಲನ ಕರ್ನಾಟಕ ರಾಜಕೀಯದಲ್ಲಿನ ಪ್ರಬಲ ಜಾತಿ ಪ್ರಾಬಲ್ಯಕ್ಕೆ ಸವಾಲಾಗಿದೆ. ಅದು ದಮನಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಗುರಿಯೊಂದಿಗಿನ ರಾಜಕೀಯೇತರ ಸಾಮಾಜಿಕ ಚಳುವಳಿಯಾಗಿದೆ. ಅಹಿಂದ ಚಳುವಳಿ ಸಮುದಾಯಗಳ ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಡುತ್ತೆ. ಅದು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತರನ್ನ ಒಗ್ಗೂಡಿಸುತ್ತೆ. ಕೋಲಾರದಲ್ಲಿ ಅಹಿಂದ ಚಿಂತನೆ ಆರಂಭಗೊಂಡ ಬಳಿಕ ಸಿದ್ದರಾಮಯ್ಯನವರ ಪ್ರವೇಶದಿಂದಾಗಿ ಅದಕ್ಕೊಂದು ದೊಡ್ಡ ರಾಜಕೀಯ ವ್ಯಾಪ್ತಿ ಸಿಕ್ತು. ಹೀಗೆ ದುರ್ಬಲ ವರ್ಗಗಳನ್ನ ಪ್ರಬಲ ರಾಜಕೀಯ ಶಕ್ತಿಯಾಗಿ ರೂಪಿಸಿದ್ದು ಅರಸು ಯುಗ. ಅರಸು ಅವರು ಸ್ಥಾಪಿಸಿದ್ದ ಪ್ರಾದೇಶಿಕ ಪಕ್ಷ ಕರ್ನಾಟಕ ಕ್ರಾಂತಿ ರಂಗ. ಅರಸು ಅವರ ಆದರ್ಶ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳ ಶಕ್ತಿನೇ ಸಿದ್ದರಾಮಯ್ಯ ಜೊತೆಗಿದೆ. ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಹಿಂದುಳಿದ ವರ್ಗದಿಂದಾನೇ ಬಂದವರು. ಇಬ್ಬರೂ ಮೈಸೂರು ಜಿಲ್ಲೆಯವರು, ಇಬ್ಬರೂ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿಗಳಾದವರು, ಇಬ್ಬರೂ ಸಾಮಾಜಿಕ ನ್ಯಾಯ ಮತ್ತು ಜಾತ್ಯತೀತ ನಿಲುವಿಗೆ ಬದ್ಧರಾದವರು. 1972ರಲ್ಲಿ ಅರಸು ಮುಖ್ಯಮಂತ್ರಿ ಹುದ್ದೆಗೆ ಏರೋದಕ್ಕೂ ಹಿಂದಿನ 25 ವರ್ಷಗಳ ಕಾಲ ಅಂದ್ರೆ 1947ರಿಂದ 1972ರವರೆಗೆ ಹಿಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ದವರು ಪ್ರಬಲ ಒಕ್ಕಲಿಗ ಅಥವಾ ಲಿಂಗಾಯತ ಸಮುದಾಯದವರು ಮಾತ್ರ. ಆದ್ರೆ ಅರಸು ಅವರು ಅವೆರಡೂ ಸಮುದಾಯಗಳ ಪ್ರಾಬಲ್ಯವನ್ನ ಮುರಿದು ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಶಕ್ತಿಯಾದರು. ಅವರ ಅವಧಿಯಲ್ಲಿ 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಅರಸು ಅವರು 1952ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರು. ಮೈಸೂರಿನ ಹುಣಸೂರು ಕ್ಷೇತ್ರದಿಂದ 10 ವರ್ಷಗಳ ಕಾಲ ಅವರು ಶಾಸಕರಾಗಿದ್ರು. 1969ರಲ್ಲಿ ಕಾಂಗ್ರೆಸ್ ವಿಭಜನೆ ಆದಾಗ ಅರಸು ಅವರು ಮೂಲ ಕಾಂಗ್ರೆಸ್ ಅನ್ನ ಬಿಟ್ಟು ಇಂದಿರಾ ಗಾಂಧಿ ಅವರೊಂದಿಗೆ ಹೋದ್ರು. 1971ರ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ 27 ಸ್ಥಾನಗಳನ್ನ ಇಂದಿರಾ ಅವರ ಕಾಂಗ್ರೆಸ್ ಗೆಲ್ಲುವಲ್ಲಿ ಅರಸು ಅವರ ಪಾತ್ರ ಇತ್ತು.
1972ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪಕ್ಷ 75%ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿತು. 1978ರಲ್ಲೂ ಇಂದಿರಾ ಕಾಂಗ್ರೆಸ್ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ತು. ಆದರೆ ಅದರ ಮಾರನೇ ವರ್ಷ ಅಂದ್ರೆ 1979ರಲ್ಲಿ ಇಂದಿರಾ ಗಾಂಧಿಯವರೊಂದಿಗಿನ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಅವರು ಪಕ್ಷದಿಂದ ಹೊರಬೀಳ್ಬೇಕಾಯಿತು. ನಂತರ ಅವರು ತಮ್ಮದೇ ಬಣವನ್ನ ಕಟ್ಟಿದ್ರು. ಆದರೆ ಅವರ ಜೊತೆಗಿದ್ದವರೆಲ್ಲ ಹೆಚ್ಚು ಕಾಲ ಅವರಿಗೆ ನಿಷ್ಠರಾಗಿ ಉಳಿಲಿಲ್ಲ. ನಿಧನರಾಗೋದಕ್ಕೆ ಕೆಲ ತಿಂಗಳುಗಳ ಮೊದಲು ಅಂದ್ರೆ 1982ರಲ್ಲಿ ಅವರು ಕರ್ನಾಟಕ ಕ್ರಾಂತಿ ರಂಗವನ್ನ ರಚನೆ ಮಾಡಿದ್ರು. ಅರಸು ಅವರ ಅಧಿಕಾರಾವಧಿ ವಿಶೇಷವಾಗಿ ಸ್ಮರಣೀಯ ಅಂತ ಅನ್ಸೋದೆ ಕರ್ನಾಟಕದ ಶೋಷಿತ ವರ್ಗಗಳಾದ ಪರಿಶಿಷ್ಟ ಜಾತಿಗಳು ಮತ್ತು ಇತರ ಹಿಂದುಳಿದ ಜಾತಿಗಳನ್ನ ಒಳಗೊಂಡ ಅವರ ಸುಧಾರಣೆಗಳಿಗಾಗಿ. ಹಿರಿಯ ಪತ್ರಕರ್ತ ಸಿ ರುದ್ರಪ್ಪ ಅವರು ಹೇಳುವಂತೆ 1956ರ ಕರ್ನಾಟಕ ಏಕೀಕರಣದ ನಂತರದ ಬಲಾಢ್ಯ ಸಮುದಾಯಗಳ ಯಜಮಾನಿಕೆ ರಾಜಕಾರಣವನ್ನ ಅರಸು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ರು. ಒಂದು ಪರ್ಯಾಯ ರಾಜಕಾರಣದ ಭೂಮಿಕೆಯನ್ನ ಅರಸು ಸಿದ್ಧಪಡಿಸಿದ್ರು. ಹಣಬಲ, ಭೂಮಿ ಬಲ ಮತ್ತು ತೋಳ್ಬಲವಿಲ್ಲದ ಸಣ್ಣ ಪುಟ್ಟ ಸಮುದಾಯಗಳಿಗೆ ರಾಜಕೀಯ ಶಕ್ತಿಯನ್ನ ನೀಡುವ ಈ ಪ್ರಯೋಗ 1972ರ ಚುನಾವಣೆಯಲ್ಲಿ ಯಶಸ್ವಿ ಆಯಿತು ಮತ್ತು ಆ ಪರ್ಯಾಯ ರಾಜಕಾರಣವೇ ಈಗ ಅಗ್ರಪಂಥೀಯ ರಾಜಕಾರಣವಾಗಿ ಬದಲಾಗಿದೆ ಅಂತ ರುದ್ರಪ್ಪನವರು ಹೇಳ್ತಾರೆ. 70ರ ದಶಕದಲ್ಲಿ ಶೋಷಿತ ವರ್ಗಗಳಿಗೆ ರಾಜಕೀಯ ಅಧಿಕಾರ ಮತ್ತು ಮೀಸಲು ಸೌಲಭ್ಯ ನೀಡೋದಕ್ಕೆ ಉತ್ತರ ಭಾರತದ ರಾಜ್ಯಗಳಲ್ಲಿ ವಿರೋಧ ಇದ್ದ ಹೊತ್ತಲ್ಲಿ ಕರ್ನಾಟಕದಲ್ಲಿ ಅಂತಹ ಕ್ರಾಂತಿಕಾರಿ ಯೋಜನೆಗಳನ್ನ ಜಾರಿಗೆ ತಂದ ಹೆಚ್ಚುಗಾರಿಕೆ ಅರಸು ಅವರದ್ದು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಸೇರಿದಂತೆ ಹಿಂದುಳಿದ ವರ್ಗಗಳಿಗೆ ಮೊಟ್ಟ ಮೊದಲ ಬಾರಿಗೆ 1975ರಲ್ಲಿ ಮೀಸಲಾತಿ ಜಾರಿಗೆ ತಂದಿದ್ದವರು ಅರಸು ಅವರು. ಈ ಮೀಸಲಾತಿ ಅನುಷ್ಠಾನಕ್ಕೆ ಆಧಾರವಾಗಿದ್ದು ಎಲ್ಜಿ ಹಾವನೂರು ಅಧ್ಯಕ್ಷತೆಯ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ. ಹಿಂದುಳಿದವರನ್ನ ಮೇಲೆತ್ತಲು ಒಂದು ಸಮಗ್ರ ಮಾನದಂಡದ ಅವಶ್ಯಕತೆ ಇದ್ದುದರಿಂದ ಹಿಂದುಳಿದ ವರ್ಗದ ಮೀಸಲಾತಿ ಜಾರಿಗೆ ವರದಿಯನ್ನ ತಯಾರಿಸೋಕೆ ಅರಸು ಅವರು ಹಾವನೂರು ಆಯೋಗವನ್ನ ರಚಿಸಿದ್ರು. ಮೇಲ್ವರ್ಗದವರ ತೀವ್ರ ವಿರೋಧದ ನಡುವೆಯೂ ಹಾವನೂರು ಆಯೋಗದ ವರದಿ ಗೆದ್ದು ನಿಲ್ತು. ವಿಶ್ಲೇಷಕರು ಗಮನಿಸುವ ಹಾಗೆ ಕಳೆದ 45 ವರ್ಷಗಳಲ್ಲಿ ಹಾವನೂರು ವರದಿಯ ಫಲಶ್ರುತಿ ಹಾಗೂ ನಿರ್ಣಾಯಕ ಪರಿಣಾಮಗಳು ಕರ್ನಾಟಕದ ಊರೂರುಗಳಲ್ಲಿ ಕಾಣುತ್ತೆ. ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು, ವಿದ್ಯಾರ್ಥಿ ವೇತನ ಇವೆಲ್ಲವೂ ಸಾಧ್ಯವಾಗಿ ಶೈಕ್ಷಣಿಕ ಅವಕಾಶ ತೆರೆದುಕೊಳ್ಳೋಕೆ ಕಾರಣವಾಗಿದ್ದು ಹಾವನೂರು ವರದಿ. ನೇಕಾರರು, ಬೆಸ್ತರು, ಅಗಸರು, ಗೊಲ್ಲರು, ಬಡಗಿಗಳಂತಹ ಸಮುದಾಯಗಳಿಂದ ಬಂದವರು, ಬಡ ಮುಸ್ಲಿಂ, ಕ್ರೈಸ್ತ ಸಮುದಾಯಗಳಿಂದ ಬಂದವರು ರಾಜ್ಯದ ಆಡಳಿತಾಂಗಕ್ಕೆ ಸೇರೋಕೆ ಕಾರಣವಾಗಿದ್ದು ಹಾವನೂರು ವರದಿ. ಹಾವನೂರು ವರದಿ ಈ ದೇಶದ ರಾಜಕಾರಣ, ಆಡಳಿತ, ಅಧಿಕಾರಶಾಹಿಯಲ್ಲಿ ಭಾರೀ ಬದಲಾವಣೆಗೆ ಕಾರಣವಾದ ಮಂಡಲ್ ವರದಿಗೂ ಮೂಲ ಪ್ರೇರಣೆ ಆಯಿತು ಅನ್ನೋದರ ಬಗ್ಗೆ ವಿಶ್ಲೇಷಕರು ಗಮನ ಸೆಳೆದಿದ್ದಾರೆ. ಅರಸು ಅವರು ಅನೇಕ ಹಿಂದುಳಿದ ವರ್ಗಗಳ ಜನರನ್ನ ರಾಜಕೀಯಕ್ಕೆ ಪರಿಚಯಿಸಿದ್ರು. ಅವರು ಮುಖ್ಯಮಂತ್ರಿಯಾದ ದಶಕದ ನಂತರ ಕರ್ನಾಟಕ ರಾಜಕೀಯದಲ್ಲಿ ಅನೇಕ ಹಿಂದುಳಿದ ವರ್ಗಗಳ ವ್ಯಕ್ತಿಗಳು ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ರು. ಸಾರೆಕೊಪ್ಪ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರಮ್ ಸಿಂಗ್, ಸಿದ್ದರಾಮಯ್ಯ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ರಾಜಕೀಯ ಪ್ರಾಬಲ್ಯವನ್ನ ಮೀರಿ ಮುಖ್ಯಮಂತ್ರಿಗಳಾಗಿದ್ದು ಚಾರಿತ್ರಿಕ ವಿದ್ಯಮಾನ. ಅರಸು ಅವರ ಆದ್ಯತೆ ಭೂ ಸುಧಾರಣೆಯಾಗಿತ್ತು. ಉಳುವವನೇ ಹೊಲದೊಡೆಯನಾಗೋದು ರಾಜ್ಯದಲ್ಲಿ ಅರಸು ಅವರಿಂದಾಗಿ ಸಾಧ್ಯ ಆಯಿತು. ಗೇಣಿ ಶಾಸನ ಅರಸು ಅವರ ಕಾಲದಲ್ಲಿ ಜಾರಿಗೆ ಬಂದ ಒಂದು ಕ್ರಾಂತಿಕಾರಿ ಭೂ ಸುಧಾರಣಾ ಕಾಯ್ದೆ. ಭೂಮಿ ಇಲ್ಲದ ಬಡ ಗೇಣಿದಾರರಿಗೆ ಜಮೀನಿನ ಮಾಲೀಕತ್ವ ನೀಡಿ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸೋಕೆ ಅದು ದೊಡ್ಡ ಕೊಡುಗೆಯನ್ನ ಕೊಡ್ತು. ಕಾಗೋಡು ಸತ್ಯಾಗ್ರಹದಂತಹ ಹೋರಾಟಗಳ ಹಿನ್ನೆಲೆಯಲ್ಲಿ ರೂಪಿಸಲ್ಪಟ್ಟ ಆ ಕಾಯ್ದೆ ಲಕ್ಷಾಂತರ ಗೇಣಿದಾರರನ್ನ ಭೂಮಿಯ ಒಡೆಯರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಭೂ ಸುಧಾರಣೆ ಜಾರಿ ಮಾಡುವಾಗ ಅರಸು ಮೊದಲು ತಮ್ಮ ಜಮೀನನ್ನ ಉಳುವವರ ಹೆಸರಿಗೆ ಖಾತೆ ಮಾಡಿಸಿ ನಂತರ ಕಾನೂನನ್ನ ಜಾರಿಗೊಳಿಸಿದ್ರು ಅನ್ನೋದನ್ನ ಹಿರಿಯ ಪತ್ರಕರ್ತ ಬಿ ಚಂದ್ರೇಗೌಡ ಉಲ್ಲೇಖಿಸ್ತಾರೆ. ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಸಾಧನೆಗಳನ್ನ ನೋಡುವಾಗ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಕೂಡ ಒಂದು ಪ್ರಮುಖ ಸಂಗತಿ. ಮಲ ಹೊರುವ ಪದ್ಧತಿ ನಿಷೇಧ, ಋಣ ಪರಿಹಾರ ಕಾಯ್ದೆ, ಜೀತ ವಿಮುಕ್ತಿ ಶಾಸನ ಇವೆಲ್ಲವೂ ಅವರ ಕಾಳಜಿ ಏನಿತ್ತು ಅನ್ನೋದಕ್ಕೆ ರುಜುವಾತುಗಳು. 332 ಎಕರೆ ಭೂಮಿಯನ್ನ ಒದಗಿಸಿ ಎಲೆಕ್ಟ್ರಾನಿಕ್ ಸಿಟಿಗೆ ಅಡಿಗಲ್ ಹಾಕಿದ್ದವರು ಕೂಡ ಅರಸು ಅವರು. ಅರಸು ಅವರ ದೂರದೃಷ್ಟಿಯ ಆಡಳಿತದ ನಿರ್ಧಾರಗಳು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿಯಾಗಿವೆ. ಗೇಣಿ ಶಾಸನ, ಹಾವನೂರು ಆಯೋಗದಂತಹ ಪ್ರಮುಖ ನಿರ್ಧಾರಗಳನ್ನು ಅರಸು ಅವರು ತೆಗೆದುಕೊಂಡಿದ್ದರ ಪ್ರತಿಫಲ ಇವತ್ತಿನ ಪೀಳಿಗೆಗೆ ಸಿಕ್ಕಿದೆ. ಜೊತೆಗೆ ವೃದ್ಧಾಪ್ಯ ವೇತನ, ಪದವೀಧರ ನಿರುದ್ಯೋಗಿಗಳಿಗೆ ಸ್ಟೈಫಂಡ್ ವ್ಯವಸ್ಥೆ, ಬಡವರಿಗೆಲ್ಲರಿಗೂ ಜನತಾ ಮನೆ ಕಟ್ಟಿಕೊಟ್ಟಿದ್ದು ಅಲ್ಲದೆ ಭಾಗ್ಯ ಜ್ಯೋತಿ ಒದಗಿಸುವ ನೀತಿ ಅದೆಷ್ಟೋ ಬದುಕುಗಳನ್ನೇ ಬದಲಿಸಿತು. ಗೇಣಿ ಹೋರಾಟದ ಅನುಷ್ಠಾನ ಆಗದೆ ಇದ್ದಿದ್ರೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗವನ್ನ ರಚಿಸದೇ ಇದ್ದಿದ್ರೆ ಇವತ್ತಿನವರೆಗೂ ಈ ವರ್ಗಕ್ಕೆ ನ್ಯಾಯ ಸಿಗ್ತಾ ಇರಲಿಲ್ಲ. ಅರಸು ಅವರ ಸ್ವಂತ ಸಮುದಾಯದ ಜನಸಂಖ್ಯೆ ಅತ್ಯಲ್ಪವಾದ್ರೂ ಹುಣಸೂರಿನ ಜನ ಕಡೆಯವರೆಗೂ ಅವರನ್ನ ಗೆಲ್ಲಿಸ್ತಾರೆ. 1962ರಲ್ಲಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಅರಸು ಅವರ ಧೀಮಂತಿಕೆ, ವಿನಾಕಾರಣ ಯಾರನ್ನೂ ಓಲೈಸದ ನಿಷ್ಠುರ ನಡವಳಿಕೆಯ ರಾಜಕಾರಣಿ ಆಗಿದ್ದವರು ಅವರು. ಅರಸು ಕಟ್ಟಿದ ಒಂದು ಸಮರ್ಥ ಮಂತ್ರಿಮಂಡಲ ಕರ್ನಾಟಕದಲ್ಲಿ ಹೊಸ ಯುಗವನ್ನೇ ಆರಂಭಿಸಿತ್ತು.
ಸಹಜವಾಗಿ ಅರಸು ಮೇಲ್ವರ್ಗದ ಜನರ ನಿಂದನೆಗೆ ಗುರಿಯಾಗಿದ್ರು. ಇಂದಿರಾ ಗಾಂಧಿ ಅವರು ರಾಜಕೀಯವಾಗಿ ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾಗ ಅವರನ್ನ ಚಿಕ್ಕಮಗಳೂರಿನಿಂದ ಗೆಲ್ಲಿಸಿದ್ದವರು ಕೂಡ ಅರಸು ಅವರು. ಆದ್ರೆ ಅವರ ಆ ವರ್ಚಸ್ಸೇ ಅವರಿಗೆ ಮುಂದೆ ಮುಳುವಾಗತ್ತೆ. ಅವರು ತಮ್ಮ ಸ್ಥಾನವನ್ನೇ ಆಕ್ರಮಿಸಿಕೊಳ್ಳಬಹುದು ಅನ್ನೋ ಅನುಮಾನ ದೆಹಲಿ ನಾಯಕರಲ್ಲಿ ಮೂಡಿದಾಗ ಪಕ್ಷದೊಳಗೆ ಅವರನ್ನ ಪರಕೀಯ ಅನ್ನುವಂತೆ ನೋಡ್ಲಾಗತ್ತೆ. ರಾಜಕೀಯ ಬದುಕಿನ ಒಳಗಿನ ಈ ಪಲ್ಲಟದ ಹೊರತಾಗಿನೂ ಅರಸು ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮತ್ತದನ್ನ ವಾಸ್ತವದಲ್ಲಿ ತರೋಕೆ ಅವರಿಟ್ಟ ಹೆಜ್ಜೆಗಳು ಕರ್ನಾಟಕದ ರಾಜಕೀಯದಲ್ಲಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಇವತ್ತಿಗೂ ದೊಡ್ಡ ಗುರುತುಗಳಾಗಿ ಮಾರ್ಗದರ್ಶಕವಾಗಿ ಉಳಿದಿದೆ. ಅರಸು ದೂರದೃಷ್ಟಿ ಉಳ್ಳವರಾಗಿದ್ದ ಧೀಮಂತ ನಾಯಕ. ಅರಸು ಅವರ ಕಾಳಜಿಗಳು ಮತ್ತು ಕಾಲವೇ ಬೇರೆ, ಸಿದ್ದರಾಮಯ್ಯನವರ ಕಾಳಜಿಗಳು ಮತ್ತು ಕಾಲವೇ ಬೇರೆ. ಇಬ್ಬರೂ ಕಾಲಘಟ್ಟದ ಅಪೇಕ್ಷೆಗೆ ಅನುಗುಣವಾಗಿ ಕೆಲಸ ಮಾಡಿದವರಾಗಿದ್ದಾರೆ, ಜನಮನ ಗೆದ್ದಿದ್ದಾರೆ. ದೇವರಾಜ ಅರಸು ಅವರು ರಾಜಕಾರಣದಿಂದ ನಿರ್ಗಮಿಸಿದ್ದು 1982ರಲ್ಲಿ. ಅದೇ ವರ್ಷ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಅಡಿ ಇಟ್ಟಿದ್ರು. ಮೊದಲು ತಾಲೂಕು ಬೋರ್ಡ್ ಸದಸ್ಯರಾದ ಅವರು ನಂತರ 1983ರಲ್ಲಿ ಭಾರತೀಯ ಲೋಕದಳ ಪಕ್ಷದ ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದು ಶಾಸಕರಾದರು. 13 ಚುನಾವಣೆಗಳನ್ನ ಎದುರಿಸಿ 9 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಸಿದ್ದರಾಮಯ್ಯನವರು 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಲೋಕಾಯುಕ್ತ ರದ್ದು ತರದ ತಪ್ಪು ನಿರ್ಧಾರವನ್ನ ಹೊರತುಪಡಿಸಿದ್ರೆ ಜನ ಮೆಚ್ಚುವ ಆಡಳಿತವನ್ನೇ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗತ್ತೆ. ಅರಸು ಅವರಂತೆಯೇ ಸಿದ್ದರಾಮಯ್ಯ ಕೂಡ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಒತ್ತು ಕೊಟ್ಟರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರು. ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗಾಗಿ SC ST TSP ಕಾಯ್ದೆಯನ್ನ ಜಾರಿಗೆ ತಂದ್ರು. ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿದ್ರು. ಬಡ್ತಿ ಮೀಸಲಾತಿಗಳನ್ನ ತಂದ್ರು. ಬಡವರಿಗೆ ಅನ್ನಭಾಗ್ಯ ಅವರ ಆತ್ಮಸಾಕ್ಷಿಯ ರಾಜಕಾರಣಕ್ಕೆ ಬಹುದೊಡ್ಡ ಉದಾಹರಣೆ. ಎರಡನೇ ಬಾರಿಗೆ 2023ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಸಿದ್ದರಾಮಯ್ಯ ಜನರ ನಿರೀಕ್ಷೆಗೆ ತಕ್ಕಂತೆ ಸಾಧನೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋದೇ ಉತ್ತರ. ಅಧಿಕಾರಕ್ಕೆ ಬರುವ ಹೊತ್ತಿನಿಂದಲೂ ಶುರುವಾದ ಕುರ್ಚಿ ಕದನ ಇವತ್ತಿಗೂ ಮುಂದುವರೆದಿದೆ. ಹೆಚ್ಚಿನ ಸಮಯ ಬಣ ರಾಜಕೀಯದಲ್ಲೇ ಕಳೆದು ಹೋಯಿತು ಅನ್ನೋ ಆರೋಪ ಇದೆ. ಯಾವ ಭ್ರಷ್ಟತೆಯಿಂದ ಜನ ಬೇಸತ್ತು ಬಿಜೆಪಿಯನ್ನ ಮನೆ ಕಳಿಸಿದ್ರು ಅದೇ ಭ್ರಷ್ಟತೆ ಕಡೆಗೆ ಸಿದ್ದರಾಮಯ್ಯ ಸರ್ಕಾರವನ್ನೂ ಒಳಗೊಳಗೆ ಪೊಳ್ಳಾಗಿಸಿದೆ ಎಂಬ ಅನುಮಾನಗಳಿವೆ. ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಅಕ್ರಮದಂತಹ ಕಳಂಕಗಳು ಸರ್ಕಾರಕ್ಕೆ ಅಂಟಿವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತದಂತಹ ದುರಂತಗಳು ಸರ್ಕಾರದ ವೈಫಲ್ಯವಾಗಿ ಉಳಿದು ಬಿಟ್ಟಿದೆ. ಅಲ್ಪಸಂಖ್ಯಾತರ ಬಲದಿಂದಲೇ ಗೆದ್ದಾಗಲೂ ಅಲ್ಪಸಂಖ್ಯಾತರಿಗೆ ಎಷ್ಟು ಪ್ರಾತಿನಿಧ್ಯ ಸಿಕ್ತು, ಅವರ ಸುರಕ್ಷತೆಗೆ ಸಿದ್ದರಾಮಯ್ಯ ಸರ್ಕಾರ ಏನು ಕೊಡ್ತು ಅನ್ನೋ ಪ್ರಶ್ನೆಗಳು ಹಾಗೇ ಉಳಿದು ಹೋಗಿದೆ. ಎಷ್ಟೋ ಬಾರಿ ಸಂಘ ಪರಿವಾರದ ಬೆನ್ನು ನೇವರಿಸುವ ಕೆಲಸವೂ ಸಿದ್ದರಾಮಯ್ಯ ಸರ್ಕಾರದಿಂದ ಆಯ್ತಾ ಅನ್ನುವಂತ ವಿದ್ಯಮಾನಗಳು ಕಂಡಿವೆ. ಈಗ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ದಾಖಲೆಗೆ ಪಾತ್ರರಾಗಿರುವ ಸಿದ್ದರಾಮಯ್ಯ ಅರಸು ಅವರಿಗೂ ತಮಗೂ ಹೋಲಿಕೆ ಇಲ್ಲ ಎಂದಿದ್ದಾರೆ. ಕಡಿಮೆ ಜನಸಂಖ್ಯೆಯ ಅರಸು ಸಮುದಾಯದ ಅವರು ಜನಪ್ರಿಯ ನಾಯಕರಾಗಿದ್ರು. ಅರಸು ಅವರ ಅವಧಿಯಲ್ಲಿ ರಾಜ್ಯದ ಪರಿಸ್ಥಿತಿ ವಿಭಿನ್ನವಾಗಿತ್ತು. ಅವರು ಒಂದು ಬಾರಿ ಅವಿರೋಧವಾಗಿಯೂ ಆಯ್ಕೆಯಾಗಿದ್ರು ಅಂತ ಸಿದ್ದರಾಮಯ್ಯ ನೆನಪಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಪ್ರಾಮಾಣಿಕತೆ ಬಗ್ಗೆ ಅನುಮಾನಗಳಿಲ್ಲ. ಆದರೆ ಅವರ ಸುತ್ತ ಭ್ರಷ್ಟರ ಅದಕ್ಷರ ಕೋಟೆ ಇದೆ ಎಂಬ ಆರೋಪಗಳನ್ನು ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ರಾಜಕೀಯ ಬದುಕು ಬಾಬಾ ಸಾಹೇಬರ ಋಣ, ಈ ಋಣ ಸಂದಾಯಕ್ಕೆ ನನ್ನ ರಾಜಕೀಯ ಮುಡಿಪು ಎಂಬ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾನೆ ಬಂದವರು. ರಾಜಕೀಯದಲ್ಲಿ ಅವರಿಗಿರುವ ತಾತ್ವಿಕ ಬಲವೇ ಅವರನ್ನ ಇಲ್ಲಿವರೆಗೂ ನಡೆಸಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅರಸು ಅವರದ್ದೇ ಹಾದಿಯಲ್ಲಿ ಆದಷ್ಟು ಬದ್ಧತೆಯೊಂದಿಗೆ ನಡೆದು ಬಂದಿರುವ ಸಿದ್ದರಾಮಯ್ಯ ಅರಸು ಅವರ ದಾಖಲೆಯನ್ನ ಮೀರಿದ್ದಾರೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅರಸು ಅವರನ್ನ ಇನ್ನಷ್ಟು ಒಳಗೊಂಡು ನಡಿಬೇಕಿರುವ ದಾರಿಯ ಕಡೆಗೆ ನೋಡಬೇಕಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.